ಎಲ್ಲ ಕಾಲದಲ್ಲೂ ಹಣದ ಮೇಲೆ ದುರಾಶೆ ಇರುವವರು ಇರ್ತಾರೆ. ಆದರೆ ಬುದ್ಧಿವಂತಿಕೆ ಇದ್ದರೆ ದೊಡ್ಡ ಮೋಸಗಾರರ ಬಲೆಗೆ ಬೀಳೋದನ್ನು ತಪ್ಪಿಸಬಹುದು. ನಂದಿಗ್ರಾಮ ಬಹಳ ವರ್ಷಗಳ ಹಿಂದೆ ಹಸಿರು ಹೊಲಗಳ ಮಧ್ಯೆ ನೆಲೆಸಿದ ಪುಟ್ಟ ಹಳ್ಳಿ. ಅಲ್ಲಿ ಎಲ್ಲರೂ ಸರಳ ಜೀವನ ನಡೆಸ್ತಿದ್ರು. ಪರಸ್ಪರ ಸ್ನೇಹದಿಂದ ನಿಸ್ವಾರ್ಥವಾಗಿ ಇದ್ದುದರಲ್ಲಿಯೇ ತೃಪ್ತಿ ಪಟ್ಕೊಂಡು ಬದುಕ್ತಿದ್ರು. ಇದಕ್ಕಿದ್ದ ಹಾಗೆ ಹಳ್ಳಿಗೆ ಒಬ್ಬ ಹೊಸ ವ್ಯಕ್ತಿ ಬಂದ. ಅವನ ಹೆಸರು ವೀರಸೇನ. ಮುಖ ನೋಡಿದರೆ ಸಜ್ಜನ್ನಾಗೆ ಕಾಣಿಸ್ತಿದ್ದ. ಆದರೆ ಅವನು ಚತುರ ಮೋಸಗಾರ ಆಗಿದ್ದ. ವೀರಸೇನ ಹಳ್ಳಿಯ ಜನರಿಗೆಲ್ಲ ಪ್ರೀತಿಯಿಂದ ಮಾತಾಡಿಸ್ತಾ ಹೇಳ್ದ, ನಾನು ಅದ್ಭುತ ಜಾದೂಗಾರ. ನಿಮ್ಮ ಒಂದು ನಾಣ್ಯವನ್ನು ನಾನು 2 ಮಾಡಿ ಕೊಡ್ತೇನೆ. ಜನರು ಮೊದಲು ನಂಬಲಿಲ್ಲ. ಮೋಸ ಮಾಡ್ತಾನೆ ಅಂತ ಅಂದರು. ಆದರೆ ಒಂದು ದಿನ ಅವನು ಸಾರ್ವಜನಿಕವಾಗಿ ಒಬ್ಬ ರೈತನ ನಾಣ್ಯವನ್ನು 2 ಮಾಡಿದಂತೆ ತೋರಿಸ್ಬಿಟ್ಟ. ಎಲ್ಲರೂ ಆಶ್ಚರ್ಯಪಟ್ಟರು. ನಿಧಾನವಾಗಿ ಜನರು ತಮ್ಮ ಹಣವನ್ನು ಅವನ ಬಳಿ ಡಬಲ್ ಮಾಡಿಕೊಡಿ ಅಂತ ಕೇಳಲಿಕ್ಕೆ ಪ್ರಾರಂಭ ಮಾಡಿದರು. ಸ್ವಲ್ಪ ಸ್ವಲ್ಪ ನಾಣ್ಯಗಳನ್ನು ಅವನಿಗೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಆ ಹಳ್ಳಿಯಲ್ಲಿ ನಾಮದೇವ ಅನ್ನುವಂಥ ಒಬ್ಬ ಹುಡುಗ ಇದ್ದ. ಅವನು ಸ್ವಲ್ಪ ಬಡವ ಆಗಿದ್ದ, ಆದರೂ ಸಹ ತುಂಬ ಬುದ್ಧಿವಂತ ಆಗಿದ್ದ, ಚುರುಕಾಗಿದ್ದ, ಚತುರ ಆಗಿದ್ದ. ಅವನು ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದ. ಇದು ಜಾದೂ ಅಲ್ಲ, ಇದರಲ್ಲಿ ಏನೋ ಮೋಸ ಇದೆ, ಹೇಗಾದರೂ ಮಾಡಿ ಗುಟ್ಟು ಕಂಡು ಹಿಡಿಬೇಕಲ್ಲ ಅಂತ ಯೋಚನೆ ಮಾಡ್ದ. ಒಂದು ರಾತ್ರಿ ವೀರಸೇನ ಅವನ ಮನೆಗೆ ಹೋಗೋಷ್ಟೊತ್ತಿಗೆ ಅವನಿಗೆ ಗೊತ್ತಾಗದೇ ಇರೋ ಹಾಗೆ ಹಿಂಬಾಲಿಸ್ಕೊಂಡು ಹೋದ. ವೀರಸೇನನ ಗುಟ್ಟು ಅವನಿಗೆ ಗೊತ್ತಾಗ್ಬಿಡ್ತು. ಬೆಳಿಗ್ಗೆ ಎದ್ದು ನಾಮದೇವ ಹಳ್ಳಿ ಹಿರಿಯರ ಬಳಿ ಹೋಗಿ ಹೇಳ್ದ, ನಾಳೆ ಅವನನ್ನು ಪರೀಕ್ಷಿಸೋಣ ಅಂತ. ಮುಂದಿನ ದಿನ ಬಂತು. ಹಿರಿಯರು ವೀರಸೇನಿಗೆ ಹೇಳಿದರು, ಊರಿನ ದೇವಸ್ಥಾನದ ಕಟ್ಟೆಯ ಹತ್ತಿರ ಬಾ, ನೀನು ಅಲ್ಲಿ ಹಣವನ್ನು ಡಬಲ್ ಮಾಡಿ ಕೊಡಬೇಕು ಅಂತ ಹೇಳಿದರು. ಸರಿ ಅಂತ ವೀರಸೇನ ಬಂದ. ಮುಖಂಡರು ವೀರಸೇನ ಕರೆದು ಒಂದು ನಾಣ್ಯ ಕೊಟ್ಟರು. ಈ ನಾಣ್ಯವನ್ನು 2 ಮಾಡು, ಆದರೆ ಈ ಬಾರಿ ನಾವು ಇದಕ್ಕೆ ವಿಶೇಷ ಗುರುತು ಹಾಕ್ತೇವೆ ಅಂತ ಹೇಳಿ ನಾಣ್ಯದ ಮೇಲೆ ಒಂದು ಚಿಕ್ಕ ಗುರುತು ಹಾಕಿದರು. ವೀರಸೇನ ಸ್ವಲ್ಪ ಗಲಿಬಿಲಿ ಆದ ಹಾಗೆ ಕಂಡ. ಆದರೂ ತಾನು ಹೇಳಿದ್ದನ್ನು ಸಾಬೀತು ಮಾಡಬೇಕು ಅಂತ ವೀರಸೇನ ಮತ್ತೆ ಜಾದೂ ಮಾಡಲು ಪ್ರಯತ್ನ ಮಾಡ್ದ. ಆದರೆ 2ನೇ ನಾಣ್ಯದಲ್ಲಿ ಗುರುತೇ ಇರಲಿಲ್ಲ. ಹಳ್ಳಿ ಜನ ತಕ್ಷಣ ಅರ್ಥ ಮಾಡಿಕೊಂಡ್ರು, ಇವನು ಮೋಸಗಾರ ಅಂತ. ಆಗ ಜನರು ನಾಮದೇವನನ್ನು ಕೇಳಿದರು, ನಿನಗೆ ಹೇಗೆ ಗೊತ್ತಾಯಿತು ಅಂತ. ಒಂದಿನ ನಾನು ವೀರಸೇನನ್ನು ಹಿಂಬಾಲಿಸ್ಕೊಂಡು ಹೋದೆ. ವೀರಸೇನ ಜನರು ತನಗೆ ಕೊಟ್ಟ ನಾಣ್ಯದ ಹಾಗೆ ಇರುವ ಇನ್ನೊಂದು ನಾಣ್ಯವನ್ನು ಜೋಡಿಸ್ಕೊಳ್ತಿದ್ದ. ಅವನು ಜನರ ಗಮನ ತಪ್ಪಿಸಿ ಕೈಚಳಕದಿಂದ ಒಂದೇ ರೀತಿ 2 ನಾಣ್ಯ ತೆಗೆದು ತೋರಿಸ್ತಿದ್ದ. ಆದರೆ ನಾಣ್ಯಕ್ಕೆ ಗುರುತು ಮಾಡಿದ್ರಿಂದ ಈ ಸಾರಿ ಸಿಕ್ಕಿಬಿದ್ದ ಅಂತ ಹೇಳ್ದ. ವೀರಸೇನನ್ನ ಹಳ್ಳಿಯಿಂದ ಹೊರಗಾಕಿದ್ರು. ನಾಮದೇವನ ಬುದ್ಧಿವಂತಿಕೆಗೆ ಎಲ್ಲರೂ ಮೆಚ್ಚಿದ್ರು. ಹಳ್ಳಿ ಹಿರಿಯರು ಹೇಳಿದರು, ಹಣಕ್ಕಿಂತ ಬುದ್ಧಿ ದೊಡ್ಡದು. ಹಣವನ್ನು ಕಳೆದುಕೊಳ್ಳೋದು ಸುಲಭ, ಆದರೆ ಅದನ್ನು ಉಳಿಸೋದು ಬುದ್ಧಿವಂತರಿಗೆ ಮಾತ್ರ ಸಾಧ್ಯ. ಮೋಸಗಾರರು ಬದಲಾಗಬಹುದು, ಆದರೆ ಎಚ್ಚರಿಕೆ ಎಂದಿಗೂ ಹಳೆಯದಾಗೋದಿಲ್ಲ. ಈ ಕಥೆ ನೀತಿ ಏನಂದರೆ, ಅತಿ ಲಾಭ ಯಾರಾದರೂ ಕೊಡ್ತೀವಿ ಅಂತ ಹೇಳಿದರೆ ಅದನ್ನು ನಂಬಬಾರ್ದು. ಯಾರಾದರೂ ಅರ್ಜೆಂಟಾಗಿ ಹಣ ಹೆಚ್ಚಿಸೋ ಮಾತನ್ನು ಹೇಳಿದರೆ ಅದನ್ನೂ ನಂಬಬಾರ್ದು. ಗುಂಪಿನ ಒತ್ತಡಕ್ಕೆ ಒಳಗಾಗಿ ಹಣ ಕೊಡುವಾಗ ಮೊದಲು ಪರಿಶೀಲನೆ ಮಾಡಲೇಬೇಕು. ಸರಿಯಾದ ಸಾಕ್ಷಿ ಕೇಳೋದು ಸಹ ಅತಿ ಮುಖ್ಯ ಆಗುತ್ತೆ. ಸ್ನೇಹಿತರೆ, ಈ ಕತೆ ನಿಮ್ಗೆ ಇಷ್ಟ ಆದರೆ ಕತೆಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.